ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 26ನೆಯ ಶ್ಲೋಕ. ವಿರಿಂಚಿಹಿ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರೀ ಮಾಹೇಂದ್ರೀ ವಿತತರಪಿ ಸಮ್ಮೀಲಿತಾದೃಶ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ. ಹೇ ಮಹಾಸತಿಯೇ, ಮಹಾಸಂಹಾರ ಕಾಲದ ಸಂದರ್ಭದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಮರಣವನ್ನು ಹೊಂದುತ್ತಾನೆ. ಸ್ಥಿತಿಕರ್ತನಾದಂಥ ವಿಷ್ಣುವು ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಮೃತ್ಯುದೇವನಾದ ಯಮನು ನಾಶವಾಗುತ್ತಾನೆ. ಕುಬೇರನು ನಿಧನನಾಗುತ್ತಾನೆ. ದೇವೇಂದ್ರಾದಿ ಸಮಸ್ತ ಇಂದ್ರ ಸಮೂಹವೆಲ್ಲವೂ ನಾಶವಾಗುತ್ತೆ. ಹೀಗೆ ಮಹಾಕಲ್ಪದ ಸಂಹಾರ ಸಮಯದಲ್ಲಿ ಹೇ ಪತಿವ್ರತೆಯಾದ ಸತಿಯೇ, ನೀನು ನಿನ್ನ ನಾಥನಾದ ಸದಾಶಿವನು ಮಾತ್ರವೇ ಆನಂದದಿಂದ ವಿಹಾರ ಮಾಡುತ್ತಿರುತ್ತೀರಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಶಿವಶಕ್ತಿಗಳ ಶಾಶ್ವತತ್ವವನ್ನು ಹೇಳಿದ್ದಾರೆ, ಸಮಯಾಚಾರವನ್ನು ಹೇಳಿದ್ದಾರೆ. ನೋಡಿ, ಈ ಶ್ಲೋಕದಲ್ಲಿ ಮಹಾಸಂಹಾರ ಕಾಲದಲ್ಲಿ ಏನಾಗುತ್ತೆ ಅನ್ನುವ ವರ್ಣನೆಯನ್ನು ಮಾಡಿದ್ದಾರೆ. ಆ ಮಹಾಸಂಹಾರ ಅಂದರೆ ಬ್ರಹ್ಮದೇವನ ಆಯುಷ್ಯು ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ ಎನ್ನುವಂಥ ಅರ್ಥ. ಆ ಬ್ರಹ್ಮದೇವನ ಆಯುಷ್ಯು ಬಹಳ ದೊಡ್ಡದು. ಕಲಿಯುಗ, ದ್ವಾಪರಾಯುಗ, ತ್ರೇತಾಯುಗ, ಸತ್ಯಯುಗ, ಈ 4 ಯುಗದ ಒಟ್ಟು ಅವಧಿ 43,20,000 ವರ್ಷಗಳು ಅಂತ. ಇನ್ನು ಕಲಿಯುಗ, ದ್ವಾಪರಾಯುಗ, ತ್ರೇತಾಯುಗ, ಸತ್ಯಯುಗ ಅನ್ನುವಂಥ ಈ ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದರೆ ಬ್ರಹ್ಮದೇವನ ಗಡಿಯಾರದಲ್ಲಿ 12 ಗಂಟೆಗಳಾಗಿರುತ್ತೆ. ಇದನ್ನು 1 ಕಲ್ಪ ಅಂತ ಹೇಳಿ ಕರೀತಾರೆ. ಈ ಕಲ್ಪಗಳು 2 ಆದರೆ ಬ್ರಹ್ಮದೇವನಿಗೆ 1 ದಿನವಾಗುತ್ತೆ. ಹೀಗಾಗಿ ಬ್ರಹ್ಮದೇವನ 1 ದಿನದ ಕಾಲಮಾನ ಎಷ್ಟು, ಅವಧಿ ಎಷ್ಟು ಅಂತಂದರೆ 864 ಕೋಟಿ ವರ್ಷಗಳಾಗತ್ತೆ ಅಂತ. ಹೀಗೆ ಬ್ರಹ್ಮನ 1 ದಿನವು 30 ಆದರೆ 1 ತಿಂಗಳಾಗತ್ತೆ. ಆಗ ಸರಿಸುಮಾರು 25,920 ಕೋಟಿ ವರ್ಷಗಳಾಗಿರುತ್ತೆ ಅಂತ. ಇಂತಹ ಬ್ರಹ್ಮನ 1 ತಿಂಗಳು 12 ಆದರೆ 1 ವರ್ಷವಾಗತ್ತೆ. ಆ ಬ್ರಹ್ಮನ 1 ವರ್ಷದ ಕಾಲಮಾನ ಅವಧಿ ಎಷ್ಟು ಅಂತಂದರೆ 31,01,040 ಕೋಟಿ ವರ್ಷಗಳು ಅಂತ. ಇನ್ನು ಇಂತಹ 1 ವರ್ಷದ ಅವಧಿ 100 ವರ್ಷಗಳಾಗಬೇಕು. ಆಗ ಬ್ರಹ್ಮನ ಆಯುಷ್ಯು ಸಂಪೂರ್ಣವಾಗಿ ಮುಕ್ತಾಯವಾಗತ್ತೆ ಅಂತ. ಆತ್ಮೀಯರೇ, ಇಷ್ಟು ವರ್ಷಗಳಾದರೆ ಸೃಷ್ಟಿಕರ್ತ ಬ್ರಹ್ಮ ಪರಿಪೂರ್ಣವಾಗಿ ಆ ಪರತತ್ವದಲ್ಲಿ ವಿಲೀನವಾಗಿಬಿಡುತ್ತಾನೆ. ಆಗ ಮಹಾಪ್ರಳಯವಾಗುತ್ತೆ. ಅದನ್ನೇ ಮಹಾಸಂಹಾರ ಕಾರ್ಯ ಅಂತ ಹೇಳುವಂಥದ್ದು. ಅದನ್ನು ಪರಮೇಶ್ವರ ಮಾಡ್ತಾನೆ. ಕಲ್ಪೋಪಸಂಹರಣ ಕಲ್ಪಿತ ತಾಂಡವಸ್ಯ ದೇವಸ್ಯ ಖಂಡಪರಶೋಹೋ ಪರಭೈರವಸ್ಯ ಅಂತ ಹೇಳಿ ಪಂಚದಶಿ ಸ್ತವದಲ್ಲಿ ಹೇಳಿದ್ದಾರೆ. ಇನ್ನು ಈ ಶ್ಲೋಕವನ್ನ ಗುರುಗಳು ಆರಂಭ ಮಾಡಿದ್ದು ವಿರಿಂಚಿಹಿ ಪಂಚತ್ವಂ ವ್ರಜತಿ. ಇಂತಹ ಮಹಾಸಂಹಾರ ಕಾಲದ ಸಂದರ್ಭದಲ್ಲಿ ಬ್ರಹ್ಮದೇವನೇ ಮರಣವನ್ನು ಹೊಂದುತ್ತಾನೆ. ಹರಿರಾಪ್ನೋತಿ ವಿರತಿಂ. ಶ್ರೀಹರಿಯು ಸನಾತನವಾದ ದೈವ, ಆತನಿಗೆ ನಾಶವಿಲ್ಲ. ಹಾಗಾಗಿ ಆ ಶಾಶ್ವತನಾದಂತಹ ಶ್ರೀಹರಿಯು ಮಹಾಸಂಹಾರ ಕಾಲದಲ್ಲಿ ವಿಶ್ರಾಂತಿಯನ್ನು ಪಡೀತಾನೆ. ಯಾಕೆ ಅಂದರೆ ಆಗ ಪಾಲನೆ ಮಾಡಲಿಕ್ಕೆ ಯಾವುದೇ ಜವಾಬ್ದಾರಿ ಸ್ವಾಮಿಗೆ ಇರೋದಿಲ್ಲವಾದ್ದರಿಂದ ವಟಪತ್ರಶಯಾಯಿಯಾಗಿ ಇರ್ತಾನೆ ಅಂತ ಹೇಳ್ತಾರೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಹೀಗೆ ಸ್ವಾಮಿ ವಟಪತ್ರಶಾಯಿಯಾಗಿ ಇರ್ತಾನೆ ಅಂತ ಹೇಳ್ತಾರೆ. ಅಂದರೆ ವಿಶ್ರಾಂತಿಯಲ್ಲಿದ್ದಾನೆ ಅಂತ. ಇನ್ನು ಮುಂದೆ ವಿನಾಶಂ ಕೀನಾಶೋ ಭಜತಿ. ಎಲ್ಲರಿಗೂ ಮೃತ್ಯುವಾಗಿದ್ದಂಥ ಯಮಧರ್ಮನೇ ತಾನೂ ಸಹ ಮೃತನಾಗಿ ಬಿಡುತ್ತಾನೆ. ಧನದೋ ಯಾತಿ ನಿಧನಂ.
ಕುಬೇರ ಅವನೂ ಸಹ ಮೃತನಾಗುತ್ತಾನೆ. ವಿತಂದ್ರಿ ಮಾಹೇಂದ್ರಿ ವಿತತರಪಿ ಸಮ್ಮೀಲಿತಾದೃಶ, ಮಹೇಂದ್ರರ ಎಷ್ಟು ಸಮೂಹಗಳಿದೆಯೋ ಅಷ್ಟೂ ಇಂದ್ರರೂ ಸಹ ಮರಣವನ್ನು ಹೊಂದುತ್ತಾರೆ ಅಂತ. ಅಂದರೆ ಒಂದೊಂದು ಕಲ್ಪದಲ್ಲಿ ಎಷ್ಟು ಜನ ಇಂದ್ರರಿದ್ದರೂ ಅವರೆಲ್ಲರೂ ಹೊರಟು ಹೋಗ್ತಾರೆ ಅಂತ. ಆದ್ಮೇಲೆ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ, ಇಂತಹ ಬ್ರಹ್ಮಾದಿ ಸಮಸ್ತ ದೇವತಾ ಸಮೂಹವೆಲ್ಲ ಈ ಮಹಾಪ್ರಳಯ ಕಾಲದಲ್ಲಿ ಮೃತರಾದಾಗ ಮಹಾಸತಿಯಾದಂಥ ನೀನು ಮತ್ತೆ ನಿನ್ನ ಪತಿಯಾದಂಥ ಮೃತ್ಯುಂಜಯ ಸದಾಶಿವ ಇಬ್ಬರು ಮಾತ್ರ ಉಳಿದಿರ್ತೀರಿ. ಏನು ಮಾಡ್ತೀರಿ ಅಂದರೆ ಆನಂದದಿಂದ ನೃತ್ಯ ಮಾಡುತ್ತಾ ವಿಹಾರ ಮಾಡ್ತಾ ಇರ್ತೀರಿ ಅಂತ ಹೇಳಿದ್ದಾರೆ. ಆತ್ಮೀಯರೇ, ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮವಿದೆ, ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಅಂತ. ಈ ಶ್ಲೋಕವೆಲ್ಲ ಈ ನಾಮಕ್ಕೆ ವ್ಯಾಖ್ಯಾನ ಮಾಡಿದಂತಿದೆ. ಅಂದರೆ ಈ ಇಡೀ ಬ್ರಹ್ಮಾಂಡವೇ ಬ್ರಹ್ಮಾದಿ ಸಮಸ್ತ ದೇವಾನುದೇವತೆಗಳು ಮಹಾಪ್ರಳಯದಲ್ಲಿ ಸಂಹಾರವಾಗುವಾಗ ಲಯಕರ್ತನಾದಂಥ ಮಹೇಶ್ವರ ಮಹಾತಾಂಡವ ನೃತ್ಯವನ್ನು ಆಡ್ತಾನಂತೆ. ಯಾರಾದರೂ ಸರಿ ಯಾವುದಾದ್ರೂ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದರೆ ಆ ಕಲೆಯನ್ನ ನೋಡಿ ಆಸ್ವಾದನೆ ಮಾಡುವಂಥ ಅವರು ಎದುರುಗಡೆ ಇದ್ದಾಗ ಈ ಕಲೆಯನ್ನ ಪ್ರದರ್ಶನ ಮಾಡುವವರಿಗೆ ಇನ್ನೂ ಹೆಚ್ಚು ಉತ್ಸಾಹವಾಗತ್ತೆ. ಸಂಗೀತಗಾರರು ರಾಗಾಲಾಪನೆಯನ್ನು ಮಾಡುವಾಗ ಎದುರುಗಡೆ ಕುಳಿತಂಥ ಶ್ರೋತೃಗಳು ಆಹಾ ಆಹಾ ಅಂತ ಆ ರಸಾಸ್ವಾದನೆಯನ್ನು ಮಾಡುತ್ತಾ ತಲೆ ಆಡಿಸ್ತಾ ಇರಬೇಕು. ಆಗ ಸಂಗೀತಗಾರರಿಗೆ ಒಂದು ಉತ್ಸಾಹ. ಹಾಗೆ ಮಹಾಕಲ್ಪೆ ಮಹಾಪ್ರಳಯೇ ಯನ್ ಮಹೇಶ್ವರಸ್ಯ ಮಹಾತಾಂಡವಂ ವಿಶ್ವೋಪಸಂಹಾರಾತ್ ಆತ್ಮೈಕಶೇಷ ಸಮುದ್ಭೂತ ಆನಂದಕ್ರತುಂ ತತ್ಕಾಲೇ ಅನ್ಯಸ್ಯ ಕಸ್ಯಾಪಿ ಅಭವಾತ್ ಇಯಮೇವ ಸಾಕ್ಷಿಣಿ. ಶಿವನು ಮಹಾತಾಂಡವ ನೃತ್ಯವನ್ನು ಮಾಡ್ತಾ ಇದ್ರೆ ಆ ಜಗದಂಬೆ ಮಹಾಸತಿ ಪರಮೇಶ್ವರನು ಮಾಡುತ್ತಿರುವಂತಹ ಆ ಪ್ರಳಯ ಕಾಲದ ತಾಂಡವ ನೃತ್ಯವನ್ನು ನೋಡಿ ಆಹಾ ಆಹಾ ಅದ್ಭುತ ಅದ್ಭುತ ಅಂತ ಹೇಳಿ ಎದುರುಗಡೆ ನಿಂತು ಪ್ರಶಂಸೆ ಮಾಡ್ತಾ ಇದ್ರೆ, ಸಂತೋಷ ಪಡ್ತಾ ಇದ್ರೆ, ತಲೆ ತೂಗ್ತಾ ಇದ್ರೆ ಆಗ ಶಿವನು ಮತ್ತಷ್ಟು ಉತ್ಸಾಹದಿಂದ ಆ ಕ್ರಿಯೆಯನ್ನ ಮಾಡ್ತಾನೆ ಅಂತ. ಹೀಗಾಗಿ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಅಂತ ಹೇಳ್ತಾ ಇದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ. ಹಾಗಾಗಿ ಆತ್ಮೀಯರೇ, ಶಿವಶಕ್ತಿಗಳು ಶಾಶ್ವತವಾದ ತತ್ವ. ಇಂತಹ ಶಿವಶಕ್ತಿಗಳ ಶಾಶ್ವತತ್ವವನ್ನು ಸಮಯಾಚಾರವನ್ನು ಮತ್ತೆ ಮತ್ತೆ ನಮಗೆ ಬೋಧನೆ ಮಾಡುತ್ತಿರುವಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜಗನ್ಮಾತೆಯ ಪಾದಾರವಿಂದಗಳಿಗೂ ಸಹ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.